ಜಮಖಂಡಿಯ ಸಮಸ್ತರಿಗೂ ಹಡಪದಪ್ಪನ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಈ ಹಡಪದಪ್ಪನ ಜಯಂತಿಯೋತ್ಸವದ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಹಾಗೂ ನಮ್ಮ ಮುತ್ತಿನ ಕಂತಿಮಠ ಅಜ್ಜ ಅವರು ಹಾಗೂ ಎಲ್ಲ ಸಮಾಜದ ಮುಖಂಡರು, ಪತ್ರಿಕಾ ವಾರ್ತಾಹರರು ಎಲ್ಲರೂ ಕೂಡ ಹಾಜರಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈಗ ಮಾನ್ಯ ಶಾಸಕರು ಮಹನೀಯರ ಕುರಿತಾಗಿ ಒಂದೆರಡು ನುಡಿಗಳನ್ನು ಆಡಬೇಕು ಅಂತ ಹೇಳಿ ಕೇಳಿ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮಲೇಖನ ಬಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು, ಬಸವಾದಿ ಶಿವಶರಣರನ್ನು, ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ಪವಿತ್ರವಾಗಿರ್ತಕ್ಕಂಥ ದಿನ ವ್ಯಾಸ ಪೌರ್ಣಿಮೆ, ಗುರು ಪೌರ್ಣಿಮೆ ಅಂತ ಎಲ್ಲರೂ ಕೂಡ ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಮಹಾಶಿವಶರಣ ಹಡಪದ ಅಪ್ಪಣ್ಣವರ ಜಯಂತಿ ಮಹೋತ್ಸವನೂ ಕೂಡ ಇದೇ ದಿನದಲ್ಲಿ ಬರುವುದರಿಂದ ನಾವೆಲ್ಲರೂ ಕೂಡ ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಅವರ ಜಯಂತಿ ಮಹೋತ್ಸವವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಅದು ಜಮಖಂಡಿಯ ಒಂದು ಕಚೇರಿಯಲ್ಲಿ ಇವತ್ತು ಅವರ ಜಯಂತಿ ಮಹೋತ್ಸವದ ನಿಮಿತ್ತವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರದವರು ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಭಾಗದ ದಾನಿಗಳು ಮತ್ತು ನಾಡೋಜ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಜಗದೀಶ್ ಗುಡುಗುಂಟಿ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ, ಜೊತೆಗೆ ಈ ಒಂದು ಭಾಗದಲ್ಲಿ ಈಗಾಗಲೇ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ನಮ್ಮ ಬಡಗೇರ್ ಸರ್ ಅವರು ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಈ ಭಾಗದಲ್ಲಿ ಮಾಡ್ತಾ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಸಮಾನತೆಯಿಂದ ಒಂದು ಒಳ್ಳೆಯ ಅಧಿಕಾರವನ್ನು ಕೂಡ ಮಾಡುವುದರ ಮೂಲಕ ಅವರು ಇವತ್ತಿನ ಆಧ್ಯಾತ್ಮಿಕ ಜೀವಿಗಳಾಗಿ ಈ ಒಂದು ಜವಾಬ್ದಾರಿಯಿಂದ ಇವತ್ತು ಜಯಂತಿ ಮಹೋತ್ಸವದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ, ಜೊತೆಗೆ ಸಮಾಜದ ಎಲ್ಲ ಬಂಧುಗಳಲ್ಲಿ, ಮಾತೆಯರಲ್ಲಿ, ಹಿರಿಯರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳಿ, ಈಗಾಗಲೇ ನಮ್ಮ ಶಾಸಕರು ಹೇಳಿದ ಹಾಗೆ ನಮ್ಮ 12ನೇ ಶತಮಾನದಲ್ಲಿ ಬಸವಣ್ಣವರ ಆಪ್ತ ಅಂದರೆ ವಿಶೇಷವಾಗಿ ಎಲ್ಲರೂ ಕೂಡ ಆಪ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಅವರ ಆಪ್ತರಾಗಬೇಕಾದ್ರೆ ಅದು ಕೂಡ ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ. ಅಂತಹ ಪುಣ್ಯಜೀವಿಯಾಗಿರ್ತಕ್ಕಂಥ ಹಡಪದ ಅಪ್ಪಣ್ಣವರು ಕಾರ್ಯದರ್ಶಿಗಳಾಗಿ, ಆತ್ಮೀಯ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಎಷ್ಟು ಸ್ಮರಿಸಿದರೂ ಕೂಡ ಕಡಿಮೆನೆ. ಜೊತೆಗೆ ಶರಣರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ, ಯಾಕಂದರೆ ಅದೇ ಒಂದು ಕುಲದಲ್ಲಿ ಹುಟ್ಟಿದವರು ಅಷ್ಟೇ ಅಲ್ಲ, ಇಡೀ ನಮ್ಮ ಮನುಕುಲ ಶರಣರ ಆಚಾರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಕೊಟ್ಟಿರ್ತಕ್ಕಂಥ ಸಮಾಜಕ್ಕೆ ಕೊಡುಗೆ ನೀಡಿರ್ತಕ್ಕಂಥ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಅವರ ಮಾರ್ಗದಲ್ಲಿ ನಡಿಬೇಕು. ಯಾಕಂದ್ರೆ 12ನೇ ಶತಮಾನದ್ದು ಬಸವಣ್ಣವರ ಒಂದು ಗುರಿ ಏನಾಗಿತ್ತು ಅಂತಂದರೆ, ಒಂದು ಕಾಯಕ, ಇನ್ನೊಂದು ದಾಸೋಹ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಿದ ಮೇಲೆ ಕಾಯಕವನ್ನು ಮಾಡ್ತಾ ಹೋಗಬೇಕು. ಜೊತೆಗೆ ಬಂದಂತಹ ಕಾಯಕದಲ್ಲಿ, ಬಂದಂತಹ ಹಣದಲ್ಲಿ ದಾನ ಧರ್ಮವನ್ನು ಮಾಡಿಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ಬಸವಣ್ಣವರು ಇಟ್ಕೊಂಡು ಬಂದಿದ್ದಾರೆ. ಸನಾತನ ವೀರಶೈವ ಲಿಂಗಾಯತ ಧರ್ಮದಲ್ಲಿ ನಾವು ಅಷ್ಟಾವರಣಗಳು ನೋಡ್ತೀವಿ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದವನ್ನು ನಾವೆಲ್ಲರೂ ಕೂಡ ಪ್ರತಿನಿತ್ಯ ಈ ಅಷ್ಟಾವರಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಒಂದು ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆದಿದ್ದೇ ಆದರೆ ಈ ಸಮಾಜದ ಹುಟ್ಟಿದಕ್ಕೂ ನಾವು ಕೂಡ ಸಾರ್ಥಕತೆ ಹೊಂದಿದ್ದೆ. ಪ್ರತಿಯೊಬ್ಬರು ಕೂಡ ಲಿಂಗಧಾರಿಗಳಾಗಿ, ಯಾಕಂದರೆ ಹಡಪದ ಅಪ್ಪಣ್ಣವರು ಸದಾಕಾಲ ಪೂಜಾನಿಷ್ಠರಾಗಿದ್ದರು, ಲಿಂಗ ಪೂಜಾ ಅನಿಷ್ಠರಾಗಿದ್ದರು. ದಂಪತಿಗಳು ಪೂಜಾನಿಷ್ಠರಾಗಿ ತಮ್ಮ ಬದುಕನ್ನು ಸಾಗಿಸಿಕೊಂಡು ಹೋಗಿದ್ದಾರೆ. ಅವರ ಒಂದು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ನಾವು ಕೂಡ ಲಿಂಗಧಾರಿಗಳಾಗಿ, ಕೇವಲ ನಾವು ಲಿಂಗಾಯತರು, ವೀರಶೈವ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ನಮ್ಮಲ್ಲಿ ಆಚಾರ ವಿಚಾರಗಳು ಬೇಕಾಗುತ್ತೆ. ಯಾಕಂದರೆ ವಿವೇಕಾನಂದವರು ಒಂದು ಕಡೆ ಹೇಳ್ತಾರೆ, ಧರ್ಮ ಇರುವುದು ಕೇವಲ ಸಿದ್ಧಾಂತಗಳಲ್ಲಿ ಅಲ್ಲ, ಧರ್ಮ ಗ್ರಂಥಗಳಲ್ಲಿ ಅಲ್ಲ, ಧರ್ಮದ ಆಚರಣೆಗಳಲ್ಲಿ ಅಂತ ಹೇಳ್ತಾರೆ. ನಾವು ಧರ್ಮದ ಆಚರಣೆಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಹೋಗ್ಬೇಕು. ಕೇವಲ ಆ ಧರ್ಮದವ, ಈ ಧರ್ಮದವ ನಾವು ಅನ್ನೋದಷ್ಟೇ ಮಾಡ್ತೀವಿ, ಆದರೆ ಆಚರಣೆ ಒಳಗೆ ತರುವುದು ಬಹಳಷ್ಟು ವಿರಳ. ಅದಕ್ಕಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡುವುದರ ಮೂಲಕ ಇವತ್ತು ಸರ್ಕಾರಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಯಾಕಂದರೆ ಸರ್ಕಾರ ಮಟ್ಟದಲ್ಲಿ ನಡೀತು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಶಾಲೆಯೊಳಗಾಗಿರ್ಬೋದು, ಕಚೇರಿಗಳಲ್ಲಾಗಿರ್ಬೋದು, ಸಂಘ ಸಂಸ್ಥೆಗಳಲ್ಲಾಗಿರ್ಬೋದು ಈ ಜಯಂತಿ ಆಚರಣೆ ಮಾಡುವುದರ ಮೂಲಕ ಎಲ್ಲರಿಗೂ ಕೂಡ ಅವರ ವಿಚಾರಗಳನ್ನು ತಿಳುವಳಿಕೆ ನೀಡುವಂಥ ಒಂದು ವ್ಯವಸ್ಥೆ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗಬೇಕು ಅಂತಕ್ಕಂಥ ವಿಚಾರ. ಜೊತೆಗೆ ಜಮಖಂಡಿಲಿರ್ತಕ್ಕಂಥ ನಮ್ಮ ಹಡಪದ ಸಮಾಜದ ಎಲ್ಲ ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲ ತಾಯಂದಿರಾಗಿರ್ಬೋದು,
ತಾವೆಲ್ಲ ಒಳ್ಳೆಯ ಆದರ್ಶವಂತರಾಗಿದ್ದೀರಿ. ಇದೇ ರೀತಿ ತಾವು ಮುಂದುವರಿಸಿಕೊಂಡು ಹೋಗಬೇಕು. ಸಮಾಜದಲ್ಲಿ ಅಂಕು ಡೊಂಕುಗಳು ಇರ್ತವೆ, ಒಡಕು ತೊಡಕುಗಳು ಇರ್ತವೆ. ಅದಕ್ಕೆ ಯಾವುದಕ್ಕೂ ಕೂಡ ಕಿವಿಗೊಳ್ಳಲಾರದೆ ನೀವೆಲ್ಲರೂ ಒಕ್ಕಟ್ಟಾಗಿ, ಯಾಕಂದ್ರೆ ಸಮಾಜ ಒಕ್ಕಟ್ಟಾಗಿತ್ತು, ಹೆಂಗೆ ಕುಟುಂಬ ಒಕ್ಕಟ್ಟಾಗಿತ್ತು ಅಂದ್ರೆ ಕುಟುಂಬ ಚೆನ್ನಾಗಿ ನಡೀತದೆ, ಹಂಗೆ ಸಮಾಜನೂ ಕೂಡ ಒಕ್ಕಟ್ಟಾಗಿತ್ತು ಅಂದ್ರೆ ಸಮಾಜನೂ ಕೂಡ ಚೆನ್ನಾಗಿರುತ್ತೆ. ಸಮಾಜದಲ್ಲಿ ಆಗುವಂತಹ ಎಲ್ಲ ಒಂದು ಕೆಲಸಗಳಿಗೆ ಎಲ್ಲರೂ ಕೂಡ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ತಾವೆಲ್ಲ ಒಕ್ಕಟ್ಟಾಗಿ ಸಮಾಜವನ್ನು ಅಭಿವೃದ್ಧಿಗೊಳಿಸಬೇಕು. ಜೊತೆಗೆ ಎಲ್ಲರ ಜೊತೆಗೂ ಕೂಡ ಇನ್ನುಳಿದ ಸಮಾಜದ ಜೊತೆಗೂ ಕೂಡ ಅವಿನಾಭಾವ ವಿಚಾರ ಸಂಬಂಧಗಳನ್ನು ಇಟ್ಟುಕೊಂಡು ತಾವೆಲ್ಲ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಂದಂಥ ಎಲ್ಲರಿಗೂ ಕೂಡ ಹಡಪದ ಅಪ್ಪಣ್ಣವರ ಹಾಗೂ ವಿಶ್ವಗುರು ಬಸವಣ್ಣವರ ಪಂಚಾಚಾರ್ಯರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಶ್ರೀ ಹಡಪದ ಅಪ್ಪಣ್ಣವರು ಅವರ ಒಂದು ಜಯಂತ್ಯೋತ್ಸವ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಇವತ್ತು ಆಚರಿಸ್ತಾ ಇದ್ದೇವೆ. ಉಪಸ್ಥಿರುವ ಮುತ್ತಿನಕಂಟಿ ಮಠ ಸ್ವಾಮಿಗಳಿಗೆ ನಮಸ್ಕರಿಸಿ ಮತ್ತು ತಹಸೀಲ್ದಾರ್, ಸರ್ಕಾರದ ಎಲ್ಲ ಅಧಿಕಾರಿಗಳಿಗೂ ಮತ್ತು ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ಎಲ್ಲ ಸಮಾಜ ಬಾಂಧವರಿಗೆ ಶರಣಾರ್ಥಿಗಳು ತಿಳಿಸಿ ಮತ್ತು ಪತ್ರಕರ್ತರಿಗೂ ಕೂಡ ನಮಸ್ಕರಿಸಿ, ಇವತ್ತು ಬಹಳ ವಿಶೇಷವಾದ ದಿನ. ಹಡಪದ ಅಪ್ಪಣ್ಣವರು ಅವರಿಂದ ಕಲಿಯಬೇಕಾಗಿದ್ದು ಇನ್ನೂವರೆಗೂ ಇದೆ. ನಿಮಗೆ ಗೊತ್ತಿದ್ದ ಹಾಗೆ 12ನೇ ಶತಮಾನದಲ್ಲಿ ಬಸವಣ್ಣ ಜೊತೆಗೆ ಇದ್ದವರು, ಅನುಭವ ಮಂಟಪದ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಆಗಿದ್ದರು. ಒಳ್ಳೆಯ ಸುಸ್ಥಿತಿಯಲ್ಲಿ ಅತಿ ಮಹತ್ವದ ಸಮಸ್ಯೆಗಳನ್ನು ಕೂಡ ಎದುರಿಸಿ ಆ ಒಂದು ಅನುಭವ ಮಂಟಪದ ಒಂದು ಉತ್ತುಂಗಕ್ಕೆ ಒಯ್ಯಲು ಕೂಡ ಅವರ ಪಾತ್ರ ಬಹಳ ದೊಡ್ಡದಾಗಿತ್ತು. ಅತಿ ಶ್ರೇಷ್ಠತೆಯಿಂದ ಅವರು ಆ ಒಂದು ಸಭೆ ನಡೆಸಿಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಬಸವಣ್ಣವರ ಬಲಗೈ ಬಂಟ ಅಂತ ಕರೀತಿದ್ರು ಅವರಿಗೆ. ಅವರು ಕೂಡ 250ಕ್ಕೂ ಹೆಚ್ಚು ವಚನಗಳು ಬರೆದಿದ್ದು, ಅವರ ಧರ್ಮ ಪತ್ನಿಯಾದ ಲಿಂಗಮ್ಮನವರು ಕೂಡ ವಚನಗಾರ್ತಿ, ಶ್ರೇಷ್ಠ ವಚನಗಾರ್ತಿ ಅನಿಸ್ಕೊಂಡಿದ್ರು. ತಕ್ಕಂತೆ ಇಬ್ಬರು ದಂಪತಿಗಳು ಕೂಡಿ ಬಹಳ ಚೆನ್ನಾಗಿ ಇಡೀ ಒಂದು ವೀರಶೈವ ಲಿಂಗಾಯತ ಸಮಾಜಕ್ಕೆ ಬಹಳಷ್ಟು ತಮ್ಮನ್ನೇ ತಾವು ಅರ್ಪಣೆ ಮಾಡಿಕೊಂಡು ವೀರಶೈವ ಲಿಂಗಾಯತ ಸಮಾಜವನ್ನು ಎತ್ತೋದಕ್ಕೆ ಅವರು ಒಬ್ಬರ ಮಹಾನ್ ಕಾರ್ಯನಿರತರಾಗಿದ್ದರು, ಮಹಾನ್ ವ್ಯಕ್ತಿಗಳಾಗಿದ್ದರು ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದಾಗಿದೆ. ಇನ್ನೂವರೆಗೆ ಹೇಳ್ತಾರೆ, ಅವರು ಮಾಡಿದಂತಹ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಆ ಕರ್ತವ್ಯ ನಿರ್ವಹಣೆ ಮಾಡಿದ್ದು ಯಾರಿಗೂ ಮುಜುಗರು ಬರದಂತೆ, ಯಾರಿಗೂ ಒಂದು ಸಂಶಯ ಆಗದಂತೆ ಎಲ್ಲವೂ ತೀರ್ಮಾನಗಳು ಕೂಡ ಶ್ರೇಷ್ಠವಾದ ತೀರ್ಮಾನಗಳನ್ನು ಪಡೆಯಲು ಅಲ್ಲಿ ಸಾಧ್ಯವಾಗ್ತಾ ಇತ್ತು ಇವರ ಒಂದು ಕಾರ್ಯವೈಖರಿಯಿಂದ. ಅವರು ನಮ್ಮ ಕಡೆಯವರೇ, ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಹುಟ್ಟಿದವರು ಮತ್ತು ವಿಜಯಪುರ ಜಿಲ್ಲೆಯ ತಂಗಡಿಯಲ್ಲಿ ಐಕ್ಯರಾಗಿ ಅಲ್ಲಿ ಗದಿಗೆ ಕೂಡ ಐತೆ ಅಂತ ಅದೇ ಅದಕ್ಕೆ ಅಂತ ಮಹಾನ್ ವ್ಯಕ್ತಿಗಳ ಇವತ್ತು ಆದರ್ಶ ನಾವು ಅದನ್ನು ಅನುಸರಿಸಿಕೊಂಡು ನಾವು ಹೋಗ್ಬೇಕಾಗ್ತದೆ. ಅದಕ್ಕೆ ಅವರ ಆತ್ಮಕ್ಕೆ ಮತ್ತೊಮ್ಮೆ ನೀವೆಲ್ಲರೂ ಕೂಡಿ ವಂದಿಸಿ ಅವರ ಆಶೀರ್ವಾದ ಸದಾಕಾಲ ಇಡೀ ಸಮಾಜನಾಗಿ ಇರಲಿ ಅಂತ ಹಾರೈಸಿ, ತಮ್ಮೆಲ್ಲರಿಗೂ ನಮ್ಮ ಹಡಪ ಸಮಾಜದ ಎಲ್ಲ ಬಂಧುಗಳು ಎಲ್ಲರೂ ಒಂದೇ ವೀರಶೈವ ಲಿಂಗಾಯತ ಧರ್ಮದಲ್ಲಿ ನಾವೆಲ್ಲ ಕೂಡ ಇದೀವಿ. ಅದಕ್ಕೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಮಾನಗಳಲ್ಲಿ ತಾವು, ತಮ್ಮ ಮಕ್ಕಳು, ಎಲ್ಲ ಕುಟುಂಬ ವರ್ಗದವರು ಕೂಡ ಒಳ್ಳೆಯ ಸ್ಥಿತಿವಂತರಾಗಿ ಬಾಳಿದೆ ಅಂತ ಹಾರೈಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತಾರೆ.